ನಮಸ್ಕಾರ ಎಲ್ಲ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ ಮಾಡ್ತಕ್ಕಂಥ ಸ್ವಾಗತ ಸುಸ್ವಾಗತ. ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರವಾಗಿರ್ತಕ್ಕಂಥ ಹೋರಾಟಗಾರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ. ನಮಸ್ಕಾರ ಎಲ್ಲರಿಗೂ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಕೊಂದವರು ಯಾರು ಅಂತಕ್ಕಂಥ ಅಭಿಯಾನವನ್ನ ಏನು ಪ್ರಾರಂಭ ಮಾಡಿದ್ರಲ್ಲ, ಒಂದೊಂದು ಸತ್ಯಗಳು ಕೂಡ ಹೊರಗಡೆ ಬೀಳೋದಕ್ಕೆ ಪ್ರಾರಂಭ ಮಾಡಿದ್ವು. ನೋಡ್ ಮಿಸ್ಟರ್ ರಂಗಣ್ಣ, ನೋಡ್ ಮಿಸ್ಟರ್ ಹರ್ಷೇಂದ್ರ, ನೋಡ್ ಮಿಸ್ಟರ್ ವೀರೇಂದ್ರ ಹೆಗಡೆ. ಸೌಜನ್ಯ ಹೋರಾಟಗಾರರ ಅಂದ್ರ ನೋಟ್ ಇದ್ದಂಗ, ಕಿಶಾಗ ನೋಟ್ ಇದ್ದಂಗ. ನೀವೇನ್ ಸುಳ್ಳುಗಾರರೇ ಅದೆಲ್ಲ, ನೀವು ಚಿಲ್ಲರ್ ಇದ್ದಂಗ. ನೀವು ಬಹಳ ಸೌಂಡ್ ಮಾಡ್ತೀರಿ, ಆದ್ರ ಸತ್ಯ ಅಂತಕ್ಕಂಥದ್ದು ಏನು ನೋಟಿನ ತರ ಅದಲ್ಲ, ಅದು ಸೌಂಡ್ ಮಾಡಂಗಿಲ್ಲ, ಆದ್ರ ಅದಕ್ಕೆ ಬೆಲೆ ಜಾಸ್ತಿ ಅದ. ಸೊ ನಾವು ನೋಟಿನ ತರ, ನೀವು ಚಿಲ್ಲರ್ ಇದ್ದಂಗ. ಈ ಚಿಲ್ಲರ್ ಮೀಡಿಯಾಗಳು ಇವೆಲ್ಲ ಯಾವಾಗ ಹೋರಾಟ ಅಂತಕ್ಕಂಥದ್ದು ಜೋರಾಗಿ ಪ್ರಾರಂಭ ಆಗ್ಯದಲ್ಲ, ತಾವಾಗಿ ಸತ್ಯಗಳು ಹೊರಗಡೆ ಬರ್ತಾ ಇದಾವ. ಹರ್ಷಂತರನ ಕರ್ಮಕಾಂಡ ಆಗಿರ್ಬೋದು, ವೀರೇಂದ್ರನ ಒಂದು ಗುಪ್ತುಗಾರಿಕೆ ಆಗಿರ್ಬೋದು, ಆಮೇಲೆ ಗಿರಿಯಾರ್ನ ಹೊಲಸು ಚಟಗಳು ಆಗಿರ್ಬೋದು, ಕಿರಿಕೀರ್ತಿಯ ಷಡ್ಯಂತ್ರಗಳಾಗಿರ್ಬೋದು, ಆ ದರಿದ್ರ ನಾಲಾಯಕ ಮೀಡಿಯಾಗಳ ಒಂದು ಸುಳ್ಳಿನ ಪ್ರಪಂಚ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೊರಗಡೆ ಬೆಳಕದ್ರಿ. ಇದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಈ ಮೀಡಿಯಾದಲ್ಲಿ ಒಬ್ಬ ಹಿರಿಯ ಪತ್ರಕರ್ತನಾಗಿರ್ತಕ್ಕಂಥ ರಂಗಣ್ಣ ಆಗ್ಯಾರ. ನಾನು ಅದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನನ್ನ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ವಿಡಿಯೋಗಳನ್ನ ಶೇರ್ ಮಾಡ್ತಾ ಬರ್ರಿ. ಸೌಜನ್ಯಗೆ ನ್ಯಾಯ ಕೊಡಿಸೋದಕ್ಕೂ ನಿಮ್ದು ಕೂಡ ಒಂದು ಚಿಕ್ಕ ಪಾತ್ರ ಇರ್ಲತ್ತಂದ ನಾನು ಹೇಳ್ತಾ, ಇಲ್ಲಿ ಹರ್ಷೇಂದ್ರ ಜೈನ್ಗೆ ಮತ್ತು ವೀರೇಂದ್ರ ಹೆಗಡೆಗೆ ನಾನು ಒಂದು ಮಾತು ಏನ್ ಹೇಳ್ತೀನಿಪ್ಪ ಅಂದ್ರ, ನಾವು ಸೌಜನ್ಯ ಪರ ಹೋರಾಟಗಾರರು ಏನದೇವಲ್ಲ, ನಮ್ಮಿಂದ್ರ ಸೌಜನ್ಯ ಅಲ್ಲ, ನಮ್ಮಿಂದ್ರ ಸೌಜನ್ಯ ಜೀವಂತವಾಗಿಲ್ಲ, ಅಥವಾ ನಮ್ಮ ಶಕ್ತಿಯಿಂದ ಸೌಜನ್ಯಗೆ ನ್ಯಾಯ ಸಿಗ್ತಾ ಇಲ್ಲ. ಸೌಜನ್ಯಳ ಶಕ್ತಿಯಿಂದ ನಾವೆಲ್ಲ ಹುಟ್ಕೊಂಡಿದೀವಿ, ಸೌಜನ್ಯನ ಬಲದಿಂದ ನಾವೆಲ್ಲ ಹುಟ್ಕೊಂಡಿದೀವಿ. ಅವಳಿಂದ ನಾವು ಹೊರತಾಗಿ ನಮ್ಮಿಂದ ಅವಳಲ್ಲ. ಆದ್ರ ಇಲ್ಲಿ ನಿಮ್ಮಿಂದ್ರ ಮೀಡಿಯಾಗಳಲ್ಲ, ಮೀಡಿಯಾಗಳಿಂದ ನೀವು ಅದಿರಿಲ್ಲಿ, ಮೀಡಿಯಾಗಳಿಂದ ನೀವು ಉಳ್ಕೊಂಡಿದ್ದೀರಿ, ನಿಮ್ಮಿಂದ್ರ ಮೀಡಿಯಾಗಳಲ್ಲ. ಇದನ್ನ ಯಾರು ಹೇಳ್ತಾರಪ್ಪ ಅಂದ್ರೆ, ಹಿರಿಯ ಪತ್ರಕರ್ತನಾಗಿರ್ತಕ್ಕಂಥ ರಂಗಾಯನ ಅವನ್ ಏನ್ ಹೇಳ್ತಾನಪ್ಪ ಅಂದ್ರೆ, ನಿನ್ನೆ ನನಗೆ ಯಾರೋ ಒಬ್ರು ಮೆಸೇಜ್ ಮಾಡಿದ್ರು, ಒಂದು ಲಿಂಕ್ ಅನ್ನು ಕಳಿಸಿದ್ರು. ಸರ್, ಈ ವಿಡಿಯೋ ನೋಡ್ರಿ, ಮತ್ತೆ ಈ ವಿಡಿಯೋಗೆ ಸಂಬಂಧಪಟ್ಟಂಗ ನೀವು ಒಂದು ವಿಡಿಯೋ ದಯವಿಟ್ಟು ಮಾಡ್ಲೇಬೇಕಂದ್ರು. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡೋದಕ್ಕ ಬಂದೆ. ರಂಗ್ಯ ಏನ್ ಹೇಳ್ತಾನಪ್ಪ ಅಂದ್ರೆ, ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್ ಅನ್ನ ನಾನು ಎರಡು ರೀತಿಯಾಗಿ ಹೇಳ್ತೀನಿ. ಇದನ್ನ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್ ಅನ್ನ ಉಳಿಸಿದ್ದು ನಾವು ಅಂತ ಹೇಳ್ತಾನ. ಇಲ್ಲ ಅಂದ್ರ ಈ ಹೋರಾಟಗಾರರೆಲ್ಲ ನಿಮ್ಮನ್ನ ತಿಂದು ತೇಗ್ತಿದ್ರು, ನಿಮ್ಮನ್ನ ಬಿಡ್ತಾ ಇರ್ಲಿಲ್ಲ, ನಿಮ್ಮ ಬಾಯಾಗ ನಿಂತು ಉಚ್ಚಿ ಹೋಯ್ತಿದ್ರು ಅಂತ ನಿಂಗೇನೋ ಮಾತಾಡಿದವನು. ಮತ್ತೊಂದು ರೀತಿಯಾಗಿ ನಿಮಗೆ ಹೇಳ್ಬೇಕಂದ್ರ, ಈ ರಂಗನ್ನ ಪಬ್ಲಿಕ್ ಟಿವಿ ರಂಗನ್ನ ಏನ್ ಹೇಳ್ತಾನಪ್ಪ ಅಂದ್ರ, ನಮ್ಮಿಂದ್ರ ಮೀಡಿಯಾಗಳಿಂದ ಮತ್ತು ವಸಂತ ಅಂತ ಹೇಳಿದವ. ಅವನಿಗೆ ಏನು ಗೊತ್ತಿಲ್ಲದೆ ತರ ಮಾತಾಡ್ತಾನ. ಅಂದ್ರ ತಾನಾಗೆ ನಾನೇ ಶ್ರೇಷ್ಠ ಅನ್ನುವಂತ ವ್ಯಕ್ತಿಗೆ ಇನ್ನೊಬ್ರು ಕಣ್ಣಿಗೆ ಯಾರು ಕಾಣೋದಿಲ್ಲ. ನಾನೇ ದೊಡ್ಡ ಹೇಳ್ತೀನ ಅಂದ ಕೂಡಲೇ ಅರ್ಧ ಹೇಳ್ ತಿಂತಾರಲ್ಲ ಗಿಳಿಯಾರ ಅಂತವ್ರು, ವಸಂತ ಗಿಳಿಯಾರ ಅಂತವ್ರು, ಅವ್ರ ಕಣ್ಣಿಗೆ ಕಾಣಂಗಿಲ್ಲ. ಯಾಕಂದ್ರೆ ಹೆಚ್ಚಿಗೆ ತಿನ್ನವ್ರು ರಂಗನ್ನ. ಸೊ ಅದಕ್ಕೆ ಅವ ಏನ್ ಹೇಳ್ತಾರಪ್ಪ ಅಂದ್ರೆ, ವಸಂತ ಅದಾನ, ಇನ್ನೊಂದು 2-3 ಜನ ಅದಾರ. ಆ ಒಂದು 3 ಜನ ನಾವೆಲ್ಲ ಇರೋದ್ರಿಂದ ಈ ಧರ್ಮಸ್ಥಳದವರು ಇಲ್ಲಿವರೆಗೂ ಉಳ್ಯಾಕ ಕಾರಣ, ಇಲ್ಲಿವರೆಗೂ ಸುರಕ್ಷಿತವಾಗಿ ಇರಕ್ ಕಾರಣ. ಇದರ ಅರ್ಥ ಸತ್ಯವನ್ನ ಮುಚ್ಚಿ ಹಾಕಿದೀವಿ, ನಾವೆಲ್ಲರೂ ಸುಳ್ಳಿನ ಪರವಾಗಿದ್ದೀವಿ. ನೋಡ್ರಿ, ಇದ್ರ ಅರ್ಥ ಏನ? ನಾವು ಇರೋದ್ರಿಂದ ಆ ವದಾನ ಅಂದ್ರೆ ಇದರ ಅರ್ಥ, ನೀನು ರೇಪ್ ಮಾಡಿದೀಯ, ನೀನ್ ರೇಪ್ ಮಾಡಿಸಿಯ, ನೀನು ಕೊಲೆಯನ್ನ ಮಾಡಿಸಿದೀಯ, ನೀನು ಭೂ ಕಬಳಿಕೆಯನ್ನ ಮಾಡಿದೀಯ, ಆದ್ರೆ ನಿನ್ನನ್ನ ನಾವು ಉಳಿಸಿದೀವಿ, ಸತ್ಯದ ಪರವಾಗಿ ಇದ್ದವ್ರು ಯಾವತ್ತು ಕೂಡ ಹಿಂಗ ಅನ್ನಂಗಿಲ್ಲಲ್ಲ, ನಿನ್ನನ್ನ ನಾವು ಉಳಿಸಿದೇವ್ ಅಂತ ಹೇಳಂಗಿಲ್ಲ. ನಾಳೆ ಸೌಜನ್ಯಗೆ ನ್ಯಾಯ ಸಿಗ್ತದ, ಅವತ್ತು ನಾವು ಅನ್ನಂಗಿಲ್ಲ ನಮ್ಮಿಂದ್ರ ಸೌಜನ್ಯಗೆ ನ್ಯಾಯ ಸಿಕ್ತು ಅನ್ನೋದಲ್ಲ. ಸೌಜನ್ಯಗೆ ಅತ್ಯಾಚಾರ ಆಗಿದ್ದು ಸತ್ಯನ, ಆನೆ ಮಾವುತನ
ಆನೆ ಮಾವುತನಿಗೆ ಅವನನ್ನು ಕೊಲೆ ಮಾಡಿದ್ದು ಸತ್ಯನ್ನ, ಪದ್ಮಲತಾಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಸತ್ಯನ್ನ, ವೇದವಲ್ಲಿನ ಕೊಲೆ ಮಾಡಿ ಕೊಂದಿದ್ದು ಕೂಡ ಸತ್ಯನ್ನ, ಸೌಜನ್ಯಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕ್ಷಿಗಳನ್ನ ಕೊಲೆ ಮಾಡಿದ್ದು ಕೂಡ ಸತ್ಯನ್ನ. ಸತ್ಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾವು ನಮ್ಮಿಂದರ ನ್ಯಾಯ ಸಿಕ್ತು ಅಂತಂದು ನಾವು ಹೇಳೋದಿಲ್ಲ. ಆದ್ರೆ ಸುಳ್ಳಿನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಈ ಕೆಲವೊಂದಿಷ್ಟು ಮೀಡಿಯಾಗಳು, ವಿಶೇಷವಾಗಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ರಂಗನ್ನ ಏನ್ ಹೇಳ್ತಾನಪ್ಪ ಅಂದ್ರೆ, ನಮ್ಮಿಂದ ನಾವು ಉಳ್ಕೊಂಡಿದೀವಿ, ಇದರ ಅರ್ಥ ನಾವು ಸುಳ್ಳು ಹೇಳಿ ನಿಮ್ಮನ್ನ ಉಳಿಸಿದ್ವಿ ಅಂತಂದ ರಂಗನ್ನ ಮೀಡಿಯಾದಲ್ಲಿ ಕೂತ್ಕೊಂಡ ಹೇಳ್ತಾನಲ್ಲ. ನಾಚಿಕೆ ಬರಬೇಕು ಈ ಒಂದು ನಮ್ಮ ಸೌಜನ್ಯನ ವಿರೋಧಿಗಳಿಗೆ, ಹೇಳ್ತಿನ್ನೋ ಮೀಡಿಯಾಗಳಿಗೆ, ವಸಂತ ಗಿರಿಯಾರ್, ಕಿರಿಕೀರ್ತಿ, ರಾಕೇಶ್ ಶೆಟ್ಟಿ ಎಲ್ಲರಿಗೂ ಕೂಡ ನಾಚಿಕೆ ಬರಬೇಕು. ನೋಡ್ರಿ, ಸತ್ಯ ಅಂತಕ್ಕಂಥದ್ದು ಬೇವಿನ ತರ ರೀ, ಆದ್ರ ಆರೋಗ್ಯಕ್ಕೆ ಅದೇ ಒಳ್ಳೆಯದು. ಸಕ್ರಿಯಾಗ ಹುಳ ಬಿದ್ದದ್ದ ಗೊತ್ತದ ನಿಮಗೆಲ್ಲರಿಗೂ, ಆದ್ರೆ ಉಪ್ಪದಾಗ ಯಾವತ್ತು ಕೂಡ ಹುಳ ಬೆಳಂಗಿಲ್ಲ, ಉಪ್ಪದಾಗ ಯಾವತ್ತು ಬೆಳಂಗಿಲ್ಲ. ಆದ್ರ ಉಪ್ಪ ಬಹಳ ಒಂಥರ ಅನಿಸ್ತದ ತಿನ್ನಾಕ, ಸಕ್ರಿ ಬಹಳ ಸಿಹಿಯಾಗಿರ್ತದ. ಸೊ ಇವರೆಲ್ಲ ಹುಳ ಇದ್ದಂಗ್ರಿ, ಇವರು ಸಕ್ರಿ ಇದ್ದಂಗೆ ಇವರೆಲ್ಲ. ನಾವೆಲ್ಲ ಉಪ್ಪು, ಆದ್ರೆ ಉಪ್ಪಿಲ್ದ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹಾಡು ಕೇಳಿದಿರಲ್ಲ ನೀವು, ಹೌದಲ್ಲ? ಸೊ ಅದಕ್ಕಾಗಿ ನಾ ಹೇಳೋದೇನಪ್ಪ ಅಂದ್ರೆ, ಮಿಸ್ಟರ್ ರಂಗಣ್ಣ, ನೀನು ಸತ್ಯವನ್ನ ಬಿಚ್ಚಿಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತದ. ಇವತ್ತಿಲ್ಲ ನಾಳೆ ಸೌಜನ್ಯರಿಗೆ ನ್ಯಾಯ ಸಿಗ್ತದ. ಲೇಟ್ ಆಗಬಹುದು, ಅದ್ರ ನ್ಯಾಯ ಸಿಗ್ತದ. ಅತ್ಯಾಚಾರಿಗಳು ಒಳಗಡೆ ಹೋಗ್ತಾರ. ಹರ್ಷೇಂದ್ರ ಜೈನ್, ವೀರೇಂದ್ರ ಹೆಗಡೆ, ನೋಡ್ರಿ, ನಿಮ್ಮ ಕರ್ಮ ಕಾಂಡವನ್ನ, ನೀವು ಮಾಡಿರ್ತಕ್ಕಂಥ ಪಾಪಗಳನ್ನ, ನೀವು ಮಾಡಿರ್ತಕ್ಕಂಥ ಹೊಲಸು ದಂಧೆಗಳನ್ನ ರಂಗನ ಬಿಚ್ಚಿಟ್ರ. ಯಾಕೆ ಅವನಿಗೆ ಪೇಮೆಂಟ್ ಸಕ್ಸಸ್ಫುಲ್ ಮಾಡಿಲ್ಲ? ಅನ್ಸಕ್ಸಸ್ಫುಲ್ ಆಗಿದೆ ರಂಗನಿಗೆ. ಸಕ್ಸಸ್ಫುಲ್ ಮಾಡ್ಬೇಕಿತ್ತಲ್ಲ. ಅಷ್ಟೊಂದು ಮೀಡಿಯಾದಾಗ ಕುತ್ಕೊಂಡು ಆ ಪಬ್ಲಿಕ್ ಟಿವಿ, ಟಾಯ್ಲೆಟ್ ಟಿವಿದವ ನಿಮ್ಮನ್ನ ಉಳಿಸಿದ ನಾನಂತ ಹೇಳ್ತಾನಂದ್ರ ಇದರ ಅರ್ಥ ಏನ? ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್ ತಿಳ್ಕೊಳ್ಬೇಕು. ಮತ್ ಇಂತ ಎಲ್ಲ ವಿಷಯಗಳು ಸರ್ಕಾರದ ಗಮನಕ್ಕೆ ಯಾಕೆ ಬರೋದಿಲ್ಲ? ಕಾನೂನಿನ ಗಮನಕ್ಕೆ ಯಾಕೆ ಬರೋದಿಲ್ಲ? ಇದನ್ನ ಸೌಜನ್ಯ ವಿರೋಧಿಗಳು ಇದನ್ನ ಯಾಕೆ ನೋಡೋದಿಲ್ಲ? ಯಾಕೆ ಇಂತ ವಿಷಯಗಳನ್ನ ಮುನ್ನೆಲೆಗೆ ತರೋದಿಲ್ಲ? ಈ ವಿಷಯಗಳನ್ನ ಇಟ್ಕೊಂಡು ಯಾಕೆ ತನಿಖೆ ಮಾಡೋದಿಲ್ಲ? SIT ಅಂತಂದ್ರ ಮೇಲೆ ಗಮನ ಹರಿಸಬೇಕಾಗ್ತದಲ್ಲ, ಯಾಕೆ ಹರಿಸೋದಿಲ್ಲ? ಅವತ್ತು ಒಂದು ವರ್ಷದ ಹಿಂದ್ಗಡೆ ಅವ ತೊದಲದಲ್ಲ ಉದಯ್ ಜೈನ್, ಅವನ ಸುಕುಮಾರ್ ಅಂತ ಹೇಳ್ಕೊಂಡು ಮಟ್ಟನ್ ಅವ್ರ ಜೊತೆ ಅರ್ಧ ಗಂಟೆವರೆಗೂ ಹೆಚ್ಚಿನ ಕಾಲ ಮಾತಾಡಿದಾನ. ಅಲ್ಲಿ ಅವನು ಕೆಲವೊಂದಿಷ್ಟು ವಿಷಯಗಳೆಲ್ಲ ಬಾಯಿ ಬಿಟ್ಟಿದ್ದದ. ಅಂತ ವಿಷಯಗಳು ಯಾಕೆ SIT ತನಿಖೆ ಮಾಡ್ತಾ ಇಲ್ಲ? ಈ ರಂಗನ್ನ ಹೇಳಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಯಾಕೆ ನನ್ನ ಸೌಜನ್ಯನಿಗೆ, ನನ್ನ ತಂಗಿ ಸೌಜನ್ಯನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ? ತಾಯಿ ಪದ್ಮಲತಾ, ತಾಯಿ ವೇದವಲ್ಲಿ, ಆನೆ ಮಾವುತ ಯಮುನಾ, ಅವಳಿಗೆ ಎಲ್ಲ ನ್ಯಾಯ ಯಾಕೆ ಕೊಡಿಸ್ತಾ ಇಲ್ಲ? ಇಂಥವ್ರೆಲ್ಲ ನೋಡ್ರಿ. ಈ ಹರ್ಷೇಂದ್ರ ಒಬ್ಬೊಬ್ಬರದ್ದು ಒಂದೊಂದು ಬಯಲಿಗೆ ಬರಾಗದ. ಇವ್ರದ್ದು ಏನಿಲ್ಲ. ನೋಡ್ರಿ ನಾವು ನಿಮ್ಗೊಂದ, ನನ್ನ ಸಹೋದರಿಗೆ ಒಂದ ಮಾತು ಹೇಳ್ತೀನಲ್ಲ, ಇವರೆಲ್ಲ ಸುಳ್ಳಿನ ಪ್ರಪಂಚದಾಗ ಬದುಕಾಗದಾರ್ರಿ. ಈ ಸಮಾಜದಾಗ ನ್ಯಾಯ ಸಿಗೋದು ಕಠಿಣ ಅದ, ಒಪ್ಕೊಳ್ತೀನಿ ನಾನು. ಯಾಕಂದ್ರೆ ದುಡ್ಡಿನ ಪ್ರಪಂಚ ಅದ ರೀ, ಹೆಲ್ತಿನ ಪ್ರಪಂಚ ಅದ. ನ್ಯಾಯ ಸಿಗೋದು ಕಠಿಣ ಇರಬಹುದು, ಕಠಿಣ ಅದ. ಅದ್ರ ಅಸಾಧ್ಯವಾದದ್ದು ಏನಲ್ಲ, ಸಿಗ್ತದ. 100% ಸಿಗ್ತದ. ಇಂಥ ಹೊಲಸು ಹೇಳ್ತಿನೋ ಮಂದಿಲ್ಲ ಒಳಗಡೆ ಹೋಗ್ಬೇಕ್ರಿ. ರಾಜಕಾರಣಿಗಳು ಕೂಡ ಒಳಗಡೆ ಹೋಗ್ಬೇಕು. ಬೇಡ, ಯಾಕ ಕೆಂಪೇಗೌಡ ವಿಧಾನಸೌಧ ಕಟ್ಟಿದ್ರು ನನಗೆ ಗೊತ್ತಿಲ್ಲ. ಇಂಥ ಎಲ್ಲಾ ದರಿದ್ರು ಕೆಲವೊಂದಿಷ್ಟು, ಎಲ್ಲಾರು ಅಲ್ಲ, ಎಲ್ಲ ಹೋಗಿ ಕೂತು ಬಿಟ್ಟವ್ರಿ. ಅಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಳ್ಳದಾವ. ಅಂತವ್ರಿಗೆ ಇವ್ರಿಗೆ ಇಲೆಕ್ಷನ್ ಫಂಡ್ ತಂದ ಈ ವೀರೇಂದ್ರ ಹೆಗಡೆ ಅಂತ ಧರ್ಮಾಧಿಕಾರಿಗಳು ಇಲೆಕ್ಷನ್ ಫಂಡ್ ಗಳನ್ನ ಕೊಡ್ತಾರ. ಅವ್ರು ಇಲೆಕ್ಷನ್ ಆಡ್ತಾರ, ಇವ್ರು ಇಂಥ ಹೊಲಸ ದಂಧೆಗಳನ್ನ ಮಾಡ್ತಾರ, ಅವ್ರು ಇವ್ರನ್ನ ರಕ್ಷಣೆ ಮಾಡ್ತಾರ. ಈ ಮೀಡಿಯಾಗಳು ಅವ್ರಿಗೆ ಎಲ್ಲಿ ಸಿಗ್ತೈತಿ ಅಲ್ಲಿ ಹೋಗ್ತಾವ. ಇಡೀ ಕರ್ನಾಟಕ ರಾಜ್ಯ ರಾಮರಾಜ್ಯ ಆಗಬೇಕಾಗಿತ್ರಿ. ಇದು ಬಸವಣ್ಣನವರ ನಾಡ್ರಿ. ಇದು ಇದನ್ನೆಲ್ಲ ಹೊಲಸು ಎಬಿಸಿ ಹೆಲೋಗುರಿ ಮಾಡಿಬಿಟ್ಟಿದಾರ್ರಿ, ಹೆಲೋಗುರಿ ಮಾಡಿಬಿಟ್ಟಿದಾರ. ಇನ್ನು ಕುತ್ತ ಇಟ್ಟಿದಾರ. ಇನ್ನು ಅದು ಯಾವಾಗ ಸ್ವಚ್ಛ ಆಗ್ತದೋ ನನಗಂತೂ ಗೊತ್ತಿಲ್ಲ. ಮತ್ತೆ ಬರ್ತೀನಿ ರಂಗಣ್ಣ, ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿ ಅಂತರಾಳದಿಂದ ನಿನಗೆ ಧನ್ಯವಾದಗಳನ್ನ ಹೇಳ್ತೀನಿ. ನೀನು ವೀರೇಂದ್ರ ಹೆಗಡೆ ಮತ್ತು ಹರ್ಷನ್ ಜೈನ್ ಕರಾಳ ಮುಖವನ್ನ ನಿನ್ನ ಮೀಡಿಯಾದಲ್ಲಿ ಕುತ್ಕೊಂಡು ತೆಗೆದಿದೆಯಾ. ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ, ಜೈ ಸೌಜನ್ಯ.